ರಮೇಶ್ ಜಾಧವ್ ಅವರ ಹಾಲು ಉತ್ಪಾದಕರ ಒಂದು ಸಹಯೋಗದಲ್ಲಿ ಏರ್ಪಡಿಸಿದಂಥ ಇದೊಂದು ವಿನೂತನ ಕಾರ್ಯಕ್ರಮ ಗರ್ಭಿಣಿ ಹಸುವಿಗೆ ಗೌರವೋತ್ಸವ. ಇದರ ಅರ್ಥ ಇಷ್ಟೇ, ಈ ಕಾರ್ಯಕ್ರಮ ನೀವು ಇಲ್ಲಿವರೆಗೆ ಯಾರೂ ನೋಡಿರ್ಲಿಕ್ಕಿಲ್ಲ. ಇದು ಏಕೆ ಮಾಡಬೇಕು, ಯಾವುದಕ್ಕೋಸ್ಕರ ಮಾಡಬೇಕು, ಇದರಿಂದ ನಮಗೆ ಪ್ರಯೋಜನ ಏನು, ಈ ಒಂದು ವಿಷಯವನ್ನು ನಾವು ತದನಂತರದಲ್ಲಿ ಮಾತನಾಡೋಣ. ಅದಕ್ಕಿಂತ ಪೂರ್ವದೊಳಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಹಕಾರವನ್ನು ಕೊಟ್ಟಂಥ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಮತ್ತು ರಮೇಶ್ ಜಾಧವ್ ಅವರ ಕುಟುಂಬ ವರ್ಗಕ್ಕೂ ಕೂಡ ಈ ವೇದಿಕೆ ಮುಖಾಂತರ ತಮಗೆಲ್ಲರಿಗೂ ಹೃದಯ ತುಂಬಿ ಸ್ವಾಗತವನ್ನು ಕೋರ್ತಾ ಇದ್ದಾನೆ. ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಗೋದ್ರೇಜ್ ಆಗ್ರೋವೇಟ್ನ ನಮ್ಮ ಏರಿಯಾ ಸೇಲ್ಸ್ ಮ್ಯಾನೇಜರ್ ಅಂತ ಮನೋಜ್ ಕುಮಾರ್ ಹರ್ಗೆ ಅವರು ಮತ್ತು ಇನ್ನಿತರ ಸಿಬ್ಬಂದಿ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಗರ್ಭಿಣಿ ಹಸುವಿಗೆ ಗೌರವೋತ್ಸವ ಈ ಶೀರ್ಷಿಕೆ ಅಡಿಯಲ್ಲಿ ಕಾರ್ಯಕ್ರಮವನ್ನು ನಾವು ಇನ್ನು ಕೆಲವೇ ನಿಮಿಷಗಳಲ್ಲಿ ಆ ಹಸುವಿಗೆ ಅಲಂಕಾರವನ್ನು ಮಾಡಿ ಹಸುವಿಗೆ ಉಡಿಯನ್ನು ತುಂಬಿ ಆರತಿಯ ಮುಖಾಂತರ ಕಾರ್ಯಕ್ರಮವನ್ನು ನಾವು ತಮ್ಮೆಲ್ಲರ ಸಮ್ಮುಖದಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅಂತ ಆಕಳ 4 ಲೀಟ್ರಕ್ಕೆ ಬರ್ತದೆ. ಇದು ಈಗ ಇರುವಂಥ ಸಮಸ್ಯೆ. ಈ ಸಮಸ್ಯೆ ನಾವು ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ನಾವು 7ನೇ ತಿಂಗಳ 8ನೇ ತಿಂಗಳ ಮತ್ತು 9ನೇ ತಿಂಗಳ ಟ್ರಾನ್ಸಿಪ್ ಹೀಟ್ D60 ಅಂದರೆ ಟ್ರಾನ್ಸಿಷನ್ ಪೀರಿಯಡ್, ಆ ಗರ್ಭಾವಸ್ಥೆಯೊಳಗೆ ಏನು ಆಕಳ ಇರ್ತದೆ, ಆ ಗರ್ಭಾವಸ್ಥೆಯೊಳಗೆ ಇರುವಂಥ ಆಕಳಿಗೆ ಇದು ಎಲ್ಲ ಥರದಿಂದ ಆಕಳಿಗೆ ಮಾಡ್ತದೆ ರೀ, ಕರುವಿಗೂ ಮಾಡ್ತದೆ, ಅದ್ರ ಜೊತೆಗೆ ಕೆಚ್ಚಲಕ್ಕೂ ಕೂಡ ಈ ಸಪ್ಲೈ ಮಾಡುವಂತಹ ಪೋಷಕಾಂಶಗಳೇನಂತೀವಿ ನಾವು, ಕ್ಯಾಲ್ಸಿಯಂ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ನಿಯಾಸಿನ್ ಆಗಿರ್ಬೋದು, ಆ ಆಕಳಿಗೆ ಏನು ಬೇಕು ಆ ಎಲ್ಲ ಪೋಷಕಾಂಶಗಳನ್ನು ಒದಗಿಸುವಂಥದ್ದು ಇದು ಟ್ರಾನ್ಸಿಪ್ ಫೀಡ್. ಇದು ಫೀಡ್ ಈಗ ಯೂಸ್ ಮಾಡ್ಲಕತ್ತಾರೆ ಇವರು. ಮತ್ತು ಶೈನಿಂಗ್ನೆಸ್ ಬರ್ತದೆ. ಇದು ಹಾಕೋದ್ರಿಂದ 8ನೇ ತಿಂಗಳ ಮತ್ತು 9ನೇ ತಿಂಗಳ ಇದು ಬೆಳಗ್ಗೆ 1 ಕಿಲೋ ಸಾಯಂಕಾಲ 1 ಕಿಲೋ ಹಾಕೋದ್ರಿಂದ ಕರುವಿನ ಬೆಳವಣಿಗೆ ಚಲೋ ಆಗ್ತದೆ. 8ನೇ ತಿಂಗಳ 9ನೇ ತಿಂಗಳ ಕೆಚ್ಚಲ್ ಗಾತ್ರ ಚಲೋ ಆಗ್ತದೆ, ಶರೀರ ಮೈ ಕಳ್ಕೊಳ್ಳಂಗಿಲ್ಲ, ನಾರ್ಮಲ್ ಡೆಲಿವರಿ ಆಗ್ತದೆ, ಮಾಸ ಸರಿಯಾಗಿ ಬೀಳ್ತದೆ, ಯಾವುದೇ ಡಾಕ್ಟ್ರಿಗೆ ಕರೆಸುವಂಥದ್ದು ಇದು ಅವಶ್ಯಕತೆ ಬರೋದಿಲ್ಲ, ಕ್ಯಾಲ್ಸಿಯಂ ಹಚ್ಚುವಂಥ ಅವಶ್ಯಕತೆ ಬರೋದಿಲ್ಲ. ಆ ಉದ್ದೇಶಕ್ಕಾಗಿ ಇದು ಹಾಕಬೇಕು ಅನ್ನೋ ಉದ್ದೇಶಕ್ಕೆ ಇದೊಂದು ಕಾರ್ಯಕ್ರಮದ ಮುಖಾಂತರ ನಾವು ರೈತರಿಗೆ ತಿಳುವಳಿಕೆಯನ್ನು ಈ ಕಾರ್ಯಕ್ರಮದ ಮುಖಾಂತರ ನಾವು ಕೊಡ್ತಾ ಇದ್ದೇವೆ. ಯಾಕಂದ್ರೆ ಮ್ಯಾಕ್ಸಿಮಮ್ ಯಾರು ಹಾಕಿರಿ ಹೇಳ್ರಿ, 8ನೇ ತಿಂಗಳ 9ನೇ ತಿಂಗಳ ಹೈನುಗಾರರು ಯಾರಿದ್ರಿ ಸದ್ದ? ಹಲೋ, ಈಗ ಎಲ್ಲ ಸ್ಟಾರ್ಟಿಂಗ್ D60 ಹಾಕಾಕ ನಾವು ಪ್ರಾಬ್ಲಮ್ ಮಾಡಿದೆವು. ಅದರ ಮೇಲೆ ಅನಿಲ್ ಭೋಸ್ಲೆ ಅವ್ರು ನಿನ್ನಿಲ್ದ ಮನೆ ಹೋದಾರ್ರಿ. ಅವ್ರು ನಮ್ಮ ಆಕಳ ನೋಡಿ ಹೋದಾರ್ರಿ. ನರಗೋಳ ದಮ್ಮ ಆಗ್ಯಾವು, ಕ್ಯಾನ್ಸಲ್ ಇದನ್ನಾಗೈತಿ, ಆದ್ರೆ ಆ ಚೀಲ ಕೊಡೋತ್ ಹೇಳ್ರಿ. ಅರ್ಬ ಹಿಂಗೆ ಹಾಕತ್ ಹೇಳೋಣ, ಡೈಲಿ 1 kg ಅವ್ರು ಹಾಕಿರು. ಇದು ನಮ್ಮ ಆಕಳ ಮೊದಲು ನಮಗೆ ಹಿಂಗೆ ಏನು ಪೈಪ್ ಗೀಪ ಹಿಂಗೆ ಕ್ಯಾನ್ಸಲ ಬಂದಿದ್ದಿಲ್ಲ ರೀ. ಇದನ್ನು ಹಾಕ್ಲತ್ತಿ 1.5 ತಿಂಗಳಾಯ್ತು. 1.5 ತಿಂಗಳದಾಗ ಅದು ರಿಸಲ್ಟ್ ಕೊಟ್ಟಿದ್ರಿ. ಅದರ ಸಂಬಂಧ ಅದನ್ನು ನೋಡಿ ನಾವು ಅಡ್ವರ್ಟೈಸ್ ಕಿಟ್ಟಂಗೆ ಆಕಳಾಗಿತ್ತು ರೀ ಸರ್. ಅದನ್ನು ನೋಡಿ ಅವರು ಒಯ್ಲತ್ತಾರ್ರಿ. ಏನು ಹೇಳೋದು, ಇದು ಹಾಕೋದ್ರಿಂದ ಅಂದರೆ ಇದೊಂದು ಕಾರ್ಯಕ್ರಮ, ನಾವು ಆಕಳಿಗೂ ಒಂದು ಗೌರವ ಕೊಟ್ಟಂಗಾಯ್ತು, ಅದರ ಜೊತೆಗೆ ರೈತರಿಗೂ ಒಂದು ವಿಷಯವನ್ನು ತಿಳಿಸದಂಗಾಯ್ತು. ಅದರ ಸಲುವಾಗಿ ನಾವು ಇದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೆವು. ಇದರ ಸದುಪಯೋಗ ನೀವೆಲ್ಲರೂ ತಗೋಬೇಕು. ಅಂದರೆ ಏನಾಗ್ತದೆ, ಇವತ್ತಿನ ಕರು ನಾಳಿನ ಹಸು. ಮತ್ತು ಇನ್ನೊಂದು ಹೈನುಗಾರಿಕೆ ಒಳಗೆ ಹೆಂಗಿರ್ತದೆ ಅಂದರೆ, ಹೈನುಗಾರಿಕೆ ಒಳಗೂ 3 ಪಿಲ್ಲರ್ ಇರ್ತಾವೆ. ಒಂದು ಬ್ರೀಡು ಫೀಡು ಮ್ಯಾನೇಜ್ಮೆಂಟ್. ನೀವು ಆಗಳೇ ಅಂದರೆ ಕಡಿಮೆದು, ಯಾಕಂದ್ರೆ ಹೈನುಗಾರಿಕೆ ಒಂದು ಅದರದೇ ಆದಂಥ ಒಂದು ಸೈಂಟಿಫಿಕ್ ಆಗಿ ನಾವು ಪಿಲ್ಲರ್ ಅಂದ್ರೇನು, ಒಂದು ನಾವು ತಳಿ ಚಲೋ ಸಾಕಬೇಕು, ಹಾಕುವಂಥ ಆಹಾರ ಚಲೋ ಇರಬೇಕು, ಅದ್ರ ಜೊತೆಗೆ ನಾವು ಮಾಡುವಂಥ ವ್ಯವಸ್ಥೆ ಚಲೋ ಇರಬೇಕು. ಇದು ಫೀಡ ಮ್ಯಾನೇಜ್ಮೆಂಟ್. ಇದು ಹೈನುಗಾರಿಕೆ ಮೇನ್ ಕಂಬ. ನಾವು ಹೆಂಗೆ ಮನೆ ಕಟ್ಟುವ ಹೊತ್ನಾಗ ನಾವು ಪಾಯ ಹಾಕ್ತೀವಲ್ಲ, ಪಾಯ ಅವಾಗ ಹಾಕ್ತೀವಿ, ಈಗೆಲ್ಲ ಪಿಲ್ಲರ್ ಹಾಕ್ಲಿಕ್ಕತ್ತಾರೆ. ಆ ಪಿಲ್ಲರ್ ಹೆಂಗೆ ನಾವು ಗಟ್ಟಿ ಹಾಕ್ತೀವಿ, ಮನೆ ಸದೃಢವಾಗ್ತದೆ. ಅದೇ ರೀತಿ ಹೈನುಗಾರಿಕೆ ಒಳಗೂ ನಾವು ಚಲೋ ಆಕಳ ಕಟ್ಟಬೇಕು, ಚಲೋ ಆಹಾರ ಹಾಕಬೇಕು, ಚಲೋ ವ್ಯವಸ್ಥೆ ಮಾಡಬೇಕು. ಅಂದಾಗ ಮಾತ್ರ ನಾವು ಹೈನುಗಾರಿಕೆ ಸಕ್ಸಸ್ ಆಗ್ತೀವಿ. ಆ ಉದ್ದೇಶಕ್ಕೆ ಮತ್ತು ಹೈನದೊಳಗೆ ಹೆಂಗಿರ್ತದೆ ಅಂದರೆ ನ್ಯಾಚುರಲ್ ಡಿಕ್ಲೈನ್ ಪೀರಿಯಡ್ ಅಂತ ಇರ್ತಾರೆ. ಗುಡಿಯಾಗೇನು ಗಂಟೆ ಇರ್ತಲ್ಲ ಆ ಪ್ರಕಾರ ಗಂಟೆ ಅಂದ್ರೆ ಹಿಂಗೆ ಇರ್ತದೆ, ಹಿಂಗೆ ಸೀದಾ ಇರ್ತದೆ, ಮತ್ತು ಕೆಳಗೆ ಬರ್ತದೆ, ಇದು ಗಂಟೆ. ಹೈನು ಕೂಡ ಹಂಗೆ ಇಳಿದ ತಕ್ಷಣ ನಿಮಗೆ 1 ತಿಂಗಳ ಹಸಿ ಮೈ ಇರ್ತದೆ, ಹಾಲು ಒಂದು ಲೆಕ್ಕಿಲೆ ಕೊಡ್ತದೆ, ಆಮೇಲೆ ಏರ್ಕೋತ ಹೋಗ್ತದೆ. 2ನೇ ತಿಂಗಳ 3ನೇ ತಿಂಗಳ 4ನೇ ತಿಂಗಳ 5ನೇ ತಿಂಗಳ ತನಕ ಏರ್ಕೋತ ಹೋಗ್ತದೆ.
ಆ 5ನೇ ತಿಂಗಳ ತನಕ ಏರ್ಕೋತ ಹೋದಾಗ ಅಷ್ಟೊತ್ತಿಗೆ ಮತ್ತೆ 2 ತಿಂಗಳು ಗಬ್ಬಾಗಿರ್ತದೆ. ಮುಂದೆ 6ನೇ ತಿಂಗಳ ಮತ್ತು 7ನೇ ತಿಂಗಳ 8ನೇ ತಿಂಗಳ ಒಂದು ಲೆವೆಲ್ ಹಿಡ್ತದೆ ರೀ, ಮತ್ತು 9ನೇ ತಿಂಗಳು ಹಿಡ್ಕೊಂಡು ಕೆಳಗೆ ಬರ್ತದೆ. ಹಾಂ, 4 ರಿಂದ 5 ತಿಂಗಳ ನಮಗೆ ಅಂದ್ರೆ ಏನು, ಅರ್ಲಿ ಲ್ಯಾಕ್ಟೇಷನ್, ಪೀಕ್ ಲ್ಯಾಕ್ಟೇಷನ್, ಮಿಡಲ್ ಲ್ಯಾಕ್ಟೇಷನ್, ಲೇಟ್ ಲ್ಯಾಕ್ಟೇಷನ್ ಅಂದ್ರೆ 4 ವಿಂಗಡಣೆ ಮಾಡ್ತೀವಿ. ಲಾಸ್ಟ್ 2 ತಿಂಗಳ ಡ್ರೈ ಪೀರಿಯಡ್ ಅಂದ್ರೆ ಅದು ಗರ್ಭಾವಸ್ಥೆ ಒಳಗಿನ 8ನೇ ತಿಂಗಳ ಮತ್ತು 9ನೇ ತಿಂಗಳು ಇರ್ತದೆ. ಅದು ಗರ್ಭಾವಸ್ಥೆ ಒಳಗೆ ಅವಾಗ ನಾವು ಹಾಲು ಹಿಡ್ಕೋಬಾರ್ದು. ಹಿಡ್ಕೊಳ್ಳಾರ ನಾವು ಬೆಳಗ್ಗೆ ಮತ್ತು ಸಾಯಂಕಾಲ ನಾವು ಟ್ರಾನ್ಸ್ಫೀಡ್ ಕೊಟ್ಟಿದ್ದೇವೆ ಅಂತಂದ್ರೆ ಆಕಳನೂ ಸದೃಢವಾಗಿರ್ತದೆ, ಯಾವುದೂ ತೊಂದರೆ ಬರೋಂಗಿಲ್ಲ. ಇನ್ನು ಈ ವಿಷಯ ಬದ್ದಲ್ಲಿ ಇನ್ನೊಂದು ಸ್ವಲ್ಪ ಏನಾದರೂ ಕೇಳದಿದ್ರೆ ಕೇಳಕ್ಕಂತ್ರಿ. ಅದಕ್ಕಿಂತ ಪೂರ್ವದೊಳಗೆ ಇನ್ನೊಂದು 2 ವಿಷಯ ನಮ್ಮ ಸಾಹೇಬ್ರು ಹೇಳ್ತಾರೆ, ಅವ್ರದ್ದೊಂದು 2 ವಿಷಯ ಹೇಳ್ಬೇಕಂತೇಳಿ ಕೇಳ್ಕೊಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊ. ಈಗ ನಿಮ್ಮದು ಆಕಳ ಗಬ್ಬ ಇರುವಾಗ ನೀವು ಯಾವ ಹಿಂಡಿ ಹಾಕ್ತೀರಿ? ಇಲ್ಲ ಮಾತಾಡ್ರಿ. ಹಾಂ, ಯಾವ್ದು ಹಾಕ್ತೀರಿ? ಈಗ ಅವ್ರು ಜೋಶಿ ಸಾಹೇಬ್ರು ನಿಮ್ಗೆ ಅಂದ್ರೆ 8ನೇ 9ನೇ ತಿಂಗಳದಾಗ ಈ ಹಿಂಡಿ ಹಾಕೋದು, ಈ ಥರದ ಹೆಸರೇನೇ ರೀ? ಯಾರು ಹೇರಿ ಇದ್ರ ಹೆಸರೇನಂದ್ರೆ ಹೇರಿ? D60. ಹಾಂ, ಇದು ಲಾಸ್ಟ್ 2 ತಿಂಗಳು ಅಷ್ಟೇ ಹಾಕೋದೈತಿ. 9ನೇ 10ನೇ ತಿಂಗಳು, ಸಾರಿ 8ನೇ 9ನೇ. ಮಿತ್ರ 9ನೇ 10ನೇ ತಿಂಗಳು. ಎಷ್ಟು ಹಾಕೋದೈತಿ? ಬೆಳಿಗ್ಗೆ 1 kg, ಸಾಯಂಕಾಲ 1 kg. ಒಣವೆ ಹಾಕೋದೈತಿ, ನೀರಿನಾಗ ನೆನೆಸೋದಿಲ್ಲ. ಇದು ನೀವು ಹಾಕ ನೋಡ್ರಿ. ಏನು ಅವ್ರು ಮೇಯಿಸಿದಾರೆ ಅಂದ್ರೆ ಏನು ಬೇರೆ ಏನು ಮಾಡಿದ್ದಾರೆ ಅವರು? ಬರೀ ಇದು ಒಂದು ಈ ನೋಡ್ರಿ, ಇದು ಅಕ್ಕರಿ ಇದು ಚೀಲ ಮೊದಲು ಯಾರಿಗೂ ಇಲ್ಲಿ ಗುರುತಿಲ್ಲಾಗಿತ್ತು. ಇವ್ರು ಅಣ್ಣವ್ರು ಏನಂದ್ರು, ಮೊದಲು ನನ್ನ ಆಕಳ ಮ್ಯಾಗ ಸ್ವಂತ ನಾ ಪ್ರಯೋಗ ಮಾಡ್ತೀನಿ, ಹೆಂಗೈತಿ ಏನೈತಿ ನೋಡ್ತೇನೆ, ಆಮೇಲೆ ನಾ ಉಳ್ಕಿದ ರೈತರಿಗೆ ಎಲ್ಲರಿಗೂ ಕೊಡ್ತೀನಿ. ಓಕೆ, ಈಗ ನೀವು ಕೆಚ್ಚಲಾದ ನೋಡಿರಿ ಹೆಂಗಾಗೈತಿ, ಅದ್ರ ನರಗಳು ನೋಡಿರಿ ಹೆಂಗಾಗೈತಿ ಡೆವಲಪ. ಈಗ ಇನ್ನೂ 8 ದಿವ್ಸಲಿ ನೋಡ್ರಿ ಅದು ಕೆಚ್ಚಲಾದ ಹೆಂಗಾಗಿಂದಿರ್ತೈತಿ, ಈ ಥರ ಡೆಲಿವರಿ ಹೆಂಗೆ ನಾರ್ಮಲ್ ಆಗಿಂದಿರ್ತೈತಿ ನೋಡ್ರಿ. ಮತ್ತು ಹೊರಗೆ ಏನು ಕರ ಬರ್ತೈತಿ ನೋಡ್ರಿ ಎದ್ಮೇಲೆ, ಅದೆಷ್ಟು ಸುದೃಢ ಇರ್ತೈತಿ ನೋಡ್ರಿ. ಇವೆಲ್ಲ ರಿಸಲ್ಟ್. ಎಸ್, ಹಾಂ. ಈಗ ನಿಮ್ಮ ಕಡೆ ಏನಾಗ್ತೈತಿ, ತಪ್ಪು ತಿಳ್ಕೊಬೇಡ್ರಿ. ನಿಮ್ಮ ಕಡೆ ರೈತರು ಏನು ನಿಮ್ಮ ರೈತರು ಏನು ಮಾಡ್ತಾರಂದ್ರೆ, ಆಕ ಯಾವಾಗ ಗಬ್ಬಿರ್ತೈತಿ, ಹಾಲು ಯಾವಾಗ ಇರಂಗಿಲ್ಲ, ಆ ಟೈಮ್ದಾಗ ಏನೂ ಹಾಕಂಗಿಲ್ಲ. ಈಗ ನಮ್ಮ ಮನುಷ್ಯ ಪ್ರಾಣಿದಾಗ ಹಂಗೆ ಮಾಡ್ತೀವೇನ್ರಿ? ಯೋನೇ ತಿಂಗಳ ನಂಗೆ ಒಂದು ಮಾತು ಹೇರಿ, 7ನೇ ತಿಂಗಳದಾಗ ಯಾಕೆ ತವ್ರ ಮನೆಗೆ ಕಳಿಸ್ತಾರೆ ಹೇರಿ? ಮತ್ತು ಇವಾಗ ವಿಶ್ರಾಂತಿ ಬೇಡನ್ರಿ? ಪೂರಾ 1 ವರ್ಷ ನಾವು ಗಳಿಸೋರಿದೇವಲ್ರಿ, ಪೂರಾ 1 ವರ್ಷ ನಾವ್ರ ದುಡ್ಡು ಗಳಿಸೋರಿದಾರೆ ಅಂದ್ರೆ ಇದಕ್ಕೆ ಬೇಕೇನು ಬೇಡ್ರಿ? ಚಲೋ ಈ ಥರ ಡೆಲಿವರಿ ನಾರ್ಮಲ್ ಆಗ್ಬೇಕೇನು ಬ್ಯಾಡ ಹೇರಿ? ಆಗಬೇಕನ್ನೋ ಆಸೆ ಇರೋದು. ಕರ ಚಲೋ ಹುಡ್ಬೇಕೇನು ಬ್ಯಾಡ ಹೇರಿ? ಎಲ್ಲ ಅದು ಆಸೆ ಬೇಕಾಗೆ ಮಾಡೋದು. ಮಾಸ್ ಟೈಮ್ ಟು ಟೈಮ್ ಬೇಯ್ಬೇಕೇನು ಬ್ಯಾಡ ಹೇರಿ? ಅದಕ್ಕೆಲ್ಲ ಚಲೋ ಹಾಕ್ಬೇಕೇನು ಬ್ಯಾಡ್ರಿ? ಸ್ವಲ್ಪ ಕೆಟ್ಟದ್ದು ಅನಿಸ್ತಂದ್ರೆ ಯಾರಿಗೆ ಕಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಎಸ್, ಅದ್ರ ಸಲುವಾಗಿ ರೀ ರಮೇಶಣ್ಣ, ಅದರ ಸಲುವಾಗಿ ಇದು 2 ತಿಂಗಳ ಇದು ಹಿಂಡಿ ಹಾಕೋದ್ರಿ. ಏನು ಹೆಸರಿತ್ರದ? D60. 8ನೇ ತಿಂಗಳ 9ನೇದೆ. ಇದು ತುಟ್ಟಿ ಭಾಳ ಐತ್ರಿ. ತುಟ್ಟಿದ್ರು ಇದ್ರ ರಿಸಲ್ಟ್ ಏನಿದಾವಲ್ಲ, ಇದ್ರ ರಿಸಲ್ಟ್ ಜಬರ್ದಸ್ತ್. ಇದು 2500 ರೂಪಾಯಿ ಐತ್ರಿ. ಇದು 2 ತಿಂಗಳು ಹಾಕೋದೈತ್ರಿ. ಈಗ ರಿಸಲ್ಟ್ ಕೊಟ್ಟು ನೋಡ್ರಿನಿಲ್ರಿ. ಈಗೇನು ಇದಕ್ಕೆ ಡಾಕ್ಟ್ರ್ ಬರೋಂಗಿಲ್ಲ, ಮುಂದೇನು ಖರ್ಚಿಗೋ ಏನಿಲ್ಲ ರೀ, ಡೆಲಿವರಿ ನಾರ್ಮಲ್ ಆಗೋದ. ಹಾಂ, ಇದನ್ನವ್ರ ಒಂದು ಸ್ಯಾಂಪಲ್ ತೋರಿಸಿವ್ರಿ. ಇದೆಲ್ಲ ಇದೊಂದು ಮಾಡೆಲ್. ಮತ್ತೇನು ಯಾರು ನಿಮ್ಗೇನು ಮತ್ತೆ ಪ್ರಾಬ್ಲಮ್ಸ್ ಏನಿದ್ದಾವೇನು? ಇಲ್ಲ, ಚೊಚ್ಚಲಿಲ್ಲ. 2ನೇ ಸೋಲಲ್ಲ, 2ನೇ ಸೋಲು ಅಣ್ಣ. 2ನೇ ಸೋಲ 3ನೇ ಸೋಲ ಅದ. ಇದು ಮನೆದು, ಇದು ಮನೆದು ಅಣ್ಣ. ನಿಮಗೆ ಮೊದ್ಲಿನಕ್ಕಿಂತ ಈಗ 1ನೇ ಸೋಲ್ಕಿಂತ ಈಗ 2ನೇ ಸೋಲಿಗೆ ಫರಕ್ ಅರ್ಸೈತ್ರಿ? ಆಗೈತಲ್ಲ? ಓಕೆ. ಮತ್ತೇನು ಪ್ರಾಬ್ಲಮ್ ಇದಾವನ್ರಿ?
ಏನಿಲ್ರಿ ಓಕೆ ನಿಮ್ಮ ಕಾರ್ಯಕ್ರಮ ನಡೀಲ್ರಿ ಓಕೆ ಥ್ಯಾಂಕ್ ಯು. ಯಾಕಂತಂದರೆ ನಮ್ಮ ರಮೇಶ್ ಜಾಧವ್ ಸರ್ ಬಹಳ ಒಂದು ಮುತುವರ್ಜಿ ವಹಿಸಿ ಅವರ ಒಂದು ಇಂಥ ಬಿರುಬಿಸಿಲಿನಲ್ಲಿ ಬಹಳ ಪ್ರಯತ್ನದಿಂದ ಅವರ ಕುಟುಂಬ ವರ್ಗದವರು ಕೂಡ ಮತ್ತು ಅವರ ಸಹೋದ್ಯೋಗಿಗಳು ಕೂಡ ಅವರ ಆಪ್ತರು ಕೂಡ ಎಲ್ಲರೂ ಏರ್ಪಡಿಸಿದಂಥ ಈ ಒಂದು ಗರ್ಭಿಣಿ ಹಸುವಿಗೆ ಗೌರವೋತ್ಸವ ಕಾರ್ಯಕ್ರಮ. ಸರ್ ಹೇಳಿದ್ರು ಇದೊಂದು ವಿನೂತನ ಕಾರ್ಯಕ್ರಮ, ಅದು ನಿಜ. ಯಾಕಂದರೆ ಇವತ್ತು ನಾವು ಹೈನುಗಾರಿಕೆ ಲಾಭದಾಯಕ ಹೈನುಗಾರಿಕೆ ನಾವು ಆಕಳ ಕಟ್ಟಬೇಕು ಎಮ್ಮೆ ಕಟ್ಟಬೇಕು ಅನ್ನುವಂಥದ್ದು ಬೇಡ. ಇವತ್ತು ಹೈನುಗಾರಿಕೆ ಮಾಡಬೇಕಾದ್ರೆ ಆ ಹೈನುಗಾರಿಕೆಗೆ ಪೂರಕವಾದಂಥದ್ದು ಇವತ್ತು ಲಾಭದಾಯಕ ಹೈನುಗಾರಿಕೆ ಮಾಡಬೇಕು. ಯಾಕಂತಂದರೆ ಇವತ್ತಿನ ಪರಿಸ್ಥಿತಿ ಏಳೊಳಗೆ ಏನಾಗ್ಯದ ಅಂತಂದ್ರೆ ನಮ್ಮದು ಕೃಷಿ ಪ್ರಧಾನವಾದಂಥ ದೇಶ. ಸುಮಾರು 65-70% ನಮ್ಮ ಭಾರತ ದೇಶ ಕೃಷಿ ಅವಲಂಬಿತವಾಗಿದೆ. ಯಾಕಂತಂದರೆ ಇವತ್ತು ಕಬ್ಬು ಬರಬೇಕು, ಇಲ್ಲ ದ್ರಾಕ್ಷಿ ಬರಬೇಕು, ಇಲ್ಲ ದಾಳಿಂಬರು ಬರಬೇಕು, ಇಲ್ಲ ಮೆಕ್ಕೆಜೋಳ ಬರಬೇಕು. ಇವತ್ತು ಹವಾಮಾನ ವೈಪರೀತ್ಯದಿಂದ ಸುಮಾರು 6 ತಿಂಗಳವರೆಗೆ 8 ತಿಂಗಳವರೆಗೆ ನಾವು ಕಾಯಬೇಕು. ನಮ್ಮ ಸುದೈವ ಬಂತು ಬರಲಿಲ್ಲ ಅಂದರೆ ಹೋಯ್ತು. ಆದರೆ ಇವತ್ತು ಹೈನುಗಾರಿಕೆ ಹಾಗಲ್ಲ. ಹೈನುಗಾರಿಕೆ ಇವತ್ತು ನೀವು ಬೆಳಗ್ಗೆ ಅದಕ್ಕೆ ಒಂದು ಪಶು ಆಹಾರ ಹಾಕಿರ್ಬೋದು, ಮೇವು ಹಾಕಿರ್ಬೋದು, ನೀರು ಕುಡಿಸಿರ್ಬೋದು, ಅದು ಹಾಕಿರೋದಂತಹ ಒಂದು ರಿಟರ್ನ್ ನಮಗೆ ಸಾಯಂಕಾಲ ಸಿಗ್ತದೆ. ಒಂದು ದಿವಸಕ್ಕೆ ದಿವಸ ಕೆಲವೊಂದು ಡೈರಿ ಒಳಗಂತೂ ಪ್ರತಿದಿನವೂ ನೀವು ಬೆಳಗ್ಗೆ ಸಾಯಂಕಾಲದ ಕೂಡಿ ನಾಳೆ ಬೆಳಗ್ಗೆ ನಿಮಗೆ ರೊಕ್ಕ ಕೊಡ್ತಾರೆ. ಅಂಥ ಒಂದು ಆದಾಯ ಬರುವಂಥ ಹಣ ಆದಾಯ ಬರುವಂಥ ಉದ್ಯೋಗ ಯಾವುದಾದಿದ್ರೆ ಅದು ಹೈನುಗಾರಿಕೆ ಅಂತ ಇವತ್ತು ಹೇಳ್ಬೋದು. ಹೈನುಗಾರಿಕೆ ಆದಾಯ ನಮಗೆ ಪ್ರತಿದಿನ ಸಿಗುವಂಥ ಆದಾಯ. ನಾವು ಹಾಕಿರುವಂಥದ್ದು ಅದಕ್ಕೆ ಖರ್ಚು ಮಾಡಿರುವಂಥದ್ದು ನಮಗೆ ಅದರ 2 ಪಟ್ಟಾಗಿ ಖರ್ಚು ನಾವು 50% ಮಾಡಿದ್ದೀವಿ ಅಂದರೆ ನಮಗೆ 100 ಪಟ್ಟಾಗಿ ಹಣ ಆದಾಯ ಬರುವುದು ಹೈನುಗಾರಿಕೆ ಮುಖಾಂತರ. ಅದಕ್ಕೆ ಆದಷ್ಟು ನಮ್ಮ ಹೆಚ್ಚಿನ ಜನರು ಹೈನುಗಾರಿಕೆಗೆ ಅವಲಂಬಿತವಾಗಬೇಕು. ಇದು ನಮ್ಮ ಉಪಕಸಬು. ಕೃಷಿ ಮೊದಲನೇ ಆದ್ಯತೆ, ಅದರ ಜೊತೆಗೆ ಉಪಕಸಬಲ್ಲಿ ನಾವು ಆಯ್ಕೆ ಮಾಡಿಕೊಂಡಾಗ ಹೈನುಗಾರಿಕೆ ನಾವು ಆಯ್ಕೆ ಮಾಡ್ಕೋಬೇಕು. ಅದೇ ಹೈನುಗಾರಿಕೆ ವ್ಯವಸ್ಥಿತ ಹೈನುಗಾರಿಕೆ ಆಗಿರಬೇಕು. ಯಾಕಂತಂದರೆ ನಾವು ಎಲ್ಲರೂ ಕಟ್ತಾರಪ್ಪ ಆಕಳ ಅಂಥೇಳಿ ಲೀಟ್ರು 4 ಲೀಟ್ರು 2 ಲೀಟ್ರು 3 ಲೀಟ್ರ್ ಹಿಂಡುವಂಥ ಆಕಳ ಕಟ್ಟಬಾರ್ದು. ಇವತ್ತಿನ ಪರಿಸ್ಥಿತಿ ಒಳಗೆ ಅದು ನಮಗೆ ಅನುಕೂಲ ಆಗೋದಿಲ್ಲ. ನಾವು ಕಟ್ತಿದ್ರೆ 10 ಆಕಳ ಕಟ್ಟು ಜಾಗದಾಗ 4 ಆಕಳ ಕಟ್ಟುನು, ಆದರೆ 20 ಲೀಟ್ರ್ಕ್ಕಿಂತ ಅಧಿಕ ಹಾಲು ಕೊಡುವಂಥ ಆಕಳ ನಾವು ಕಟ್ಟಬೇಕು ಇವತ್ತು. ಅಲ್ಲ ಅಂದ್ರೆ ನಾ ಹೇಳಿದ್ರೆ ಹೈನುಗಾರಿಕೆ ಆದಾಯ, ಹೈನುಗಾರಿಕೆಯಿಂದ ನಾವು ಆದಾಯ ಪಡಿಬೇಕು ಅಂತಂದ್ರೆ ಹೆಚ್ಚಿನ ಹಾಲು ಕೊಡುವಂಥ ಆಕಳಗಳ ನಾವು ಕಟ್ಟಬೇಕು. ಹಾಂ ಇಲ್ಲ ಕೇಳ್ರಿ, ಇಲ್ಲ ಈಗ ಅವರು ಈಗ ಕೇಳೋ ಕ್ವಶನ್ ಬರೋಬ್ಬರಿ ಐತಿ. ಪರಿಸ್ಥಿತಿ ಗಂಭೀರ ಇರ್ತೈತಿ. ಆದ್ರೆ ಆ ಗಂಭೀರ ಪರಿಸ್ಥಿತಿಯಾಗ ನಾವು 60,000 ಕೊಡೋದ 40,000 ಕೊಡ್ತಾ ಇರ್ತೀವಿ. ಅದು 7-8 ಲೀಟ್ರ್ ಹಿಡ್ತೈತಿ. ನಮ್ಮ ಕುಟುಂಬ ನಡಿತೈತಿ. ಆ ಕುಟುಂಬ ನಡೆದ್ರೆ ಸಾಕು ಅನ್ನೋ ಉದ್ದೇಶದಿಂದ ಅವ್ರು ಮಾತಾಡೋರು ಅಕ್ಕಗಳು, ಅದನ್ನು ಅವರಿಗೆ ಧನ್ಯವಾದಗಳು. ಧನ್ಯವಾದಗಳು. ಅದೇ ಅದಕ್ಕೆ ಇರ್ಲಿ ತೊಂದರೆ ಇಲ್ಲ. ಆದ್ರೆ ಅದಕ್ಕೆ ಹೈನುಗಾರಿಕೆ ನಮ್ಮ ಸ್ವಾವಲಂಬಿ ಕಸಬಾಗ್ಯದ. ಆ ಉದ್ದೇಶಕ್ಕೆ ಹೈನುಗಾರಿಕೆ ಮಾಡಬೇಕು. ಮತ್ತು ಇದು ವಿನೂತನ ಕಾರ್ಯಕ್ರಮ ಯಾವುದು, ಗರ್ಭಿಣಿ ಹಸುವಿಗೆ ಗೌರವೋತ್ಸವ. ಅಂದ್ರೆ ನಾವೇನು ಈಗ ಪರಿಸ್ಥಿತಿ ಹೆಂಗಿರ್ತದ್ರೆ ನಮ್ಮ ರೈತರು ಈಗ ಅಕೋರ್ ಅಂದಂಗೆ ಹೆಂಗದ, ಅದು ಗಬ್ಬು ಕಟ್ಟದಪ್ಪ, ಅದಕ್ಕೆ ಹಾಲು ಕೊಡಂಗಿಲ್ಲ ಅಂದ್ರೆ ನಾವು ಏನೂ ಹಾಕೋದು ಬೇಡ. ಅದಕ್ಕೆ ನಾವು ಪಶು ಆಹಾರ ಹಾಕ್ತೀವಪ್ಪ, ಮೇವ ನೀರು ಅಷ್ಟು ಮಾಡೋಣ ಸಾಕು. ಪಶು ಆಹಾರ ಹಾಕಿದೀವಿ ಅಂದ್ರೆ ನಮಗೆ ಆದಾಯ ಇಲ್ಲ. ಒಂದು ಪಶು ಆಹಾರ ಏನಿಲ್ಲ ಅಂದರೂ ಇವತ್ತು 35-40 ರೂಪಾಯಿ ಕಿಲೋ ಪಶು ಆಹಾರ ಆಗ್ಯದ. ನಾವು ದಿವಸ ಅದಕ್ಕೆ ಮುಂಜಾನೆ ಒಂದು ಸಂಜೆಗೆ ಒಂದು ಹಾಕಿದೀವಿ ಅಂದ್ರೆ 70 ರೂಪಾಯಿ 80 ರೂಪಾಯಿ ಖರ್ಚು ಆಗ್ತದೆ. ಆದರೆ ನಮಗೆ ಹಣ ಆದಾಯ ಇಲ್ಲ, ಬೇಡ ಅನ್ನುವಂಥ ಪರಿಸ್ಥಿತಿ ಅಂತ ರೈತರು ಅದಾರ. ಕೆಲವೊಂದು ರೈತರು ಹೆಂಗೆ ಅದಾರ, ಅದು ಅಂದ್ರೆ ಎದಕ್ಕೆ ಹಾಕಬೇಕು ಅಂದ್ರೆ ಅದು ಒಂದು ಆಕಳ ಕಟ್ಟಿ 7 ತಿಂಗಳ ತನಕ ಏನಿರ್ತದಲ್ರಿ ನಮಗೆ ಹಾಲನ್ನು ಕೊಡ್ತದೆ ಮತ್ತು ಅದು ಶರೀರನೂ ಸದೃಢಿರ್ತದೆ. ಮತ್ತು 1 ತಿಂಗಳು ಹಿಡ್ಕೊಂಡು 7 ತಿಂಗಳ ತನಕ ಏನು ಕರು ಬೆಳವಣಿಗೆ ಆಗಿರ್ತದೆ ಅಷ್ಟು ಲಾಸ್ಟ್ 2 ತಿಂಗಳೊಳಗೆ ಬೆಳವಣಿಗೆ ಆಗ್ತದೆ. ಅಂದ್ರೆ 50% ಅಂದ್ರೆ ಅದು ಹಾಲನ್ನು ಕೊಡ್ತಿರ್ತದೆ, ಕರುವಿಗೂ ಸಪ್ಲೈ ಮಾಡಬೇಕು, ತನ್ನ ಶರೀರ ಕಾಯ್ಕೋಬೇಕು. ಆ ಉದ್ದೇಶಕ್ಕೆ ಅದು 7 ತಿಂಗಳವರೆಗೂ ಅರ್ಧ ಭಾಗ ಅದು ಬೆಳವಣಿಗೆ ಆಗಿರ್ತದೆ. ಮುಂದೆ 8ನೇ ತಿಂಗಳ ಮತ್ತು 9ನೇ ತಿಂಗಳ ಇನ್ನು 50% ಡೆವಲಪ್ಮೆಂಟ್ ಆಗ್ತದೆ. ಅದಕ್ಕೆ ನಾವೇನು ಹೈನುಗಾರಿಗೆ ಏನು ಹೇಳೋದು, 7 ತಿಂಗಳಾದ ಬಳಿಕ ನಾವು ಹಾಲು ಬಿಡ್ರಿ ಅಂತೇನೋ ಉದ್ದೇಶ ಇದೆ. ನಾವು 7 ತಿಂಗಳಾದ ಬಳಿಕ ಹಾಲು ಬಿಡ್ರಿ ಅಂತಂದರೆ ಅದು ತಿಂದಂಥ ಆಹಾರ ಜೀರ್ಣಕ್ರಿಯೆ ಮಾಡಿಕೊಂಡು ಕರುವಿಗೆ ಕೊಡಬೇಕು ಮತ್ತು ಅದು ಶರೀರವಾಗಿ ಇಟ್ಕೋಬೇಕು. ಮತ್ತು ನಮಗೆ ಮುಂದಿನ ಸೂಲಕ್ಕೆ ಹಾಲು ಕೆಚ್ಚಲಲ್ಲಿ ಶೇಖರಣೆ ಮಾಡ್ಕೋಬೇಕು. ಮುಂದಿನ ಹೈನ ನಮಗೆ ಚಲೋ ಕೊಡಬೇಕು.
ಆ ಉದ್ದೇಶಕ್ಕೆ ನಾವು 8ನೇ ತಿಂಗಳ 9ನೇ ತಿಂಗಳ ಬಿಡುವಂತೀವಿ. ಅವಾಗ ಕೆಲವೊಂದು ರೈತರು ಏನು ಮಾಡ್ತಾರೆ ರೀ, 8ನೇ ತಿಂಗಳ 9ನೇ ತಿಂಗಳ ಆಯಿತು ಬಿಡ್ತೀವಿ, ಬಿಟ್ಟ ಬಳಿಕ ಅದಕ್ಕೆ ಯಾವುದೇ ಪಶು ಆಹಾರ ಹಾಕೋದಿಲ್ಲ. ಆ ಉದ್ದೇಶಕ್ಕೆ ಅದಕ್ಕೆ 8ನೇ ತಿಂಗಳ ಮತ್ತು 9ನೇ ತಿಂಗಳ ಅದಕ್ಕೆ ಹಾಕುವಂಥದ್ದೇ ಇದು D60. ಈ ಪಶು ಆಹಾರ ಏನದ ರೀ, ಇದು ವಿತ್ ಮೆಡಿಕೇಟೆಡ್. ಪ್ರಾರಂಭ ಆಗಿದೆ. ಎಲ್ಲ ಮುತ್ತೈದೆಯರ ಉಡಿ ತುಂಬುವ ಕಾರ್ಯಕ್ರಮ. ಹಲೋ, ಒಳಗೆ ಬರ್ರಿ ಅನಿಲ್ ಭೋಸಲೆ ಅವ್ರ. ನಿಮ್ಮ ಉಪ್ಪಿಟ್ಟು ಎಲ್ಲರೂ ಇನ್ನ ನೆನಸಲತ್ತಾರ. ಈಗ ಎಲ್ಲರೂ ಆರತಿ ಕಾರ್ಯಕ್ರಮವನ್ನು ಎಲ್ಲರೂ ಸ್ವಾಗತಿಸಬೇಕು. ಬರ್ರಿ ಎಲ್ಲರೂ ಆರತಿ ಮಾಡ್ಬರ್ರಿ. ಅತಿ ಒಳ್ಳೇದ, ಗೋಮಾತೆ ಆಶೀರ್ವಾದ ಕೊಡ್ತಾಳ. ಇವತ್ತು ಪಾಂಡುರಂಗನ ವಾರ, ವಿಠ್ಠಲ್ ರುಕ್ಮಿಣಿ ವಾರ ಐತಿ. ಗೋಮಾತೆ ಪೂಜೆ ಮಾಡ್ಲತ್ತೀರಿ. ಎಲ್ಲರಿಗೆ ಒಳ್ಳೆ ಆಶೀರ್ವಾದ. ಇವತ್ತು ನಿಮ್ಮ ಮನೆಗೆ ಪಾಂಡುರಂಗ ಗೋಮಾತೆ ಆಗಮಿಸ್ತಿದ್ದಾಳೆ. ಆರತಿ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಈಗ ನನಗ ಅನಿಸಿಕೆ ಪ್ರಕಾರ ಗೋದ್ರೇಜ್ ಕಂಪನಿಯ ಮನೋಜ್ ಕುಮಾರ್ ಹರ್ಗೆ ಅವರು ಒಂದೇ ಮಾತು ಹೇಳಿದರು. ಮುತ್ತೈದ್ಯಾರ ಉಡಿ ತುಂಬು ಕಾರ್ಯಕ್ರಮ, ಗೋಮಾತೆ ಕುಬಸ ಮಾಡೋದು. ನಮ್ಮಲ್ಲಿ ಏನಂದ್ರು, ಆಕಳ ಕುಬಸ ಹೆಂಗೆ ಮಾಡ್ತಾರ್ರಿ, ನೀವೊಂದು ಚೀಸ ಹೇಳ್ತಿರ್ಲಿ ಅಂತ ಹೇಳಿರಿ ಅವರು. ಆದ್ರೆ ಇನ್ನೂ ಆದರೂ ಮಹಾರಾಷ್ಟ್ರದಾಗ ಪದ್ಧತಿ ಐತಿ. ನಮ್ಮ ಕರ್ನಾಟಕದಾಗ ಗೋಮಾತೆ ಕುಬಸ ಮಾಡಿದವ ಶ್ರೀರಾಮುಲ್ ಅವರು MP ಇದ್ರಲ್ಲ, ಆ ಹೊತ್ನ್ಯಾಗ ನಾ TV ನೋಡಿದ ಮಾತ್ರ ಖರೆ ಐತಿ. ಆದರೆ ಅಲ್ಲಿ ತಕ್ಕಾಗಿ ಕರ್ನಾಟಕದಾಗ ಇನ್ನೂ ತಕ ನಾವು ನೋಡಿಲ್ಲ. ಈಗ ಅವ್ರು ಏನು ಹೇಳಿದರು, ಯೂಟ್ಯೂಬ್ ಚಾನಲ ನನಗೆ ಶಕ್ಯ ಆದಷ್ಟು ನಾ TV ಪ್ರಯತ್ನ ಮಾಡ್ತೀನಿ, ನಾ TVಯಲ್ಲಿ ನಾನು ಇದನ್ನು ಕಾರ್ಯಕ್ರಮಕ್ಕೆ ನೀಡ್ತೀನಿ ಅಂತ ಹೇಳಿ ಮನೋಜ್ ಕುಮಾರ್ ಹರ್ಗೆ ಅವರು ನಮಗೆ ಆಶ್ವಾಸನೆ ನೀಡಿ ಅವರು ಮಾಡೋ ಕೆಲಸಗಳನ್ನು ಒಳ್ಳೆಯದ ಅಂತ ಹೇಳಿ ನಾವು ಇವತ್ತು ಹೇಳಲು ಬಯಸುತ್ತೇನೆ. ಈಗ ಗೋಮಾತೆಯ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದ್ದಕ್ಕೆ ತುಂಬ ಹೃದಯದಿಂದ ನನ್ನ ಕಮಲ ಪುಷ್ಪಗಳಿಂದ ನಮ್ಮ ಗೋದ್ರೇಜ್ ಕಂಪನಿ ಮತ್ತು ನಮ್ಮ ದೊಡ್ಲ ಡೇರಿ ವತಿಯಿಂದ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಆನಂದ್ ಜಮಖಂಡಿ ಅವರು ಸಹ ನಿನ್ನೆ ಹಿಡಿದು ಓಡಾಡಿ ಇಲ್ರಿ ಕಾರ್ಯಕ್ರಮ ಮಾಡಬೇಕು. ಈಗ ಗೋವಿಂದ್ ಜೋಶಿ ಸಾಹೇಬರು ಒಂದೆರಡು ಈ ಅನಿಸಿಕೆ ಪ್ರಕಾರ ನಮ್ಗೆ ಗೋಮಾತೆ ಪೂಜೆ ಎಲ್ಲಿ ನಡೀತದ, ನಮ್ಮಲ್ಲಿ ಯಾಕೆ, ನಮಗೆ ಏನಂದ್ರೆ ಅತಾರ ಸರ್ ಅಂದ್ರೆ, ಕರ್ನಾಟಕದಾಗ ಇನ್ನೂ ಎಲ್ಲಿ ಗೋಮಾತೆ ಕುಬಸ ಮಾಡಿಲ್ಲ. ಮಹಾರಾಷ್ಟ್ರದಾಗಂತರೂ ನೋಡಿವು. ಆದರೆ ಈ ನನ್ನ ಕಣ್ಣಿಗೆ ನಾ ಎಷ್ಟು ದೊಡ್ಡವ ಆದಾದ್ಮೇಲೆ ಶ್ರೀರಾಮುಲ್ ಅವ್ರು ಮಾಡಿದ ಮಾತ್ರ ನಾ ನೋಡೇನ್ರಿ. TV ಒಳಗೆ ಅವರು ಒಂದೇ ಸಂದೇಶ ನೀಡಿದ್ರು. ಇದು ಆದರೂ ತಾವು ತಾಯಂದಿರು, ಅಕ್ಕ ತಂಗಿಯರು ಎಲ್ಲರೂ ಇವತ್ತು ಮನೋಜ್ ಕುಮಾರ್ ಹರ್ಗೆ ಅವರು ನಾವು TV ಚಾನಲ್ಗೆ ಹಾಕೋದೈತಿ, ವಿಡಿಯೋದವ್ರನ್ನ ಕರೆಸ್ರಿ ಅಂತ ಹೇಳಿದಾಗ ನಾವು ಅದನ್ನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಹೆಚ್ಚು ಸಂಖ್ಯೆಯಲ್ಲಿ
ಮುತ್ತೈದೆಯರ ಕೂಡುವ ಸಂಭವ ಇತ್ತು. ಆದರೆ ಇವತ್ತು ಕರೆಂಟ್ ಬರೋಣ ಅವ್ರ ಮನ್ಯಾಗ ನೀರಿಲ್ಲತ್ತ, ನೀರು ತುಂಬೋ ಸಂಬಂಧ ಅವರು ಲೇಟ್ ಮಾಡ್ಯಾರ. ಈಗ ಜೋಶಿ ಸರ್ ಒಂದೆರಡು ಈ ವೇದಿಕೆ ಉದ್ದೇಶಿಸಿ ಮತ್ತು ಗೋಮಾತೆ ಕುಬಸದ ಬಗ್ಗೆ ಉದ್ದೇಶಿಸಿ ಮಾತಾಡ್ಬೇಕಂತ ಹೇಳಿ ನಮ್ಮ ದೊಡ್ಲ ಡೇರೆ ಮತ್ತು ಗೋದ್ರೇಜ್ ಕಂಪ್ನಿಯ ಇದರಿಂದ ವತಿಯಿಂದ ನಾ ಕೇಳ್ಕೊಳ್ತಾ ಇದ್ದೇನೆ. ಸೂರ್ಯವಂಶಿ ಅವರು ಬಿಜಾಪುರದಾಗ ಫೇಮಸ್ ಹೆಸರಾಗೈತಿ. ಯಾವುದೋ ಕಾರ್ಯಕ್ರಮದಲ್ಲಿ ಪ್ರಭಾಬಾಯಿ ಮತ್ತು ಜಾಧವ್ ಜನಾಬಾಯಿ ಅಂಥೇಳಿ ಹೆಸರಿತ್ತು. ಈಗ ಅವ್ರು ವಯಸ್ಸಾಗ್ಯಾವು, ಆದರೂ ಅವರು ಹಾಡ ಬಿಡಲ್ಲ. ಅದರಂತೆ ಗೌರವ ಹಕ್ಕ ಅವರು ಸಹಿತ ಕಾರ್ಯಕ್ರಮದಲ್ಲಿ ಹಾಡೋದು. ಲಕ್ಷ್ಮೀಬಾಯಿ ಗಡದೆ ಮತ್ತು ನಮ್ಮ ವೈನಿಯಾದಂಥ ಶೋಭಾ ಜಾಧವ್ ಅವರು ಈಗ ಆ ಕುಬಸದ ಮೇಲೆ ಹಾಡ ಹಾಡ್ತಾರೆ. ಅಲ್ಲಿ ಯೂಟ್ಯೂಬ್ ಚಾಲು ಇರ್ತದೆ. ನೀವು ಎಲ್ಲರೂ ಶಾಂತ ಕುಂಡ್ರಿ. ಎಲ್ಲರದು ಫೋಟೋ ಯೂಟ್ಯೂಬ್ದಾಗ ಮಾತ್ರ ಹೋಗ್ತದ. ಈಗ ಹಾಡ ಚಾಲು ಮಾಡ್ರಿ, ಹಾಡ ಚಾಲು ಮಾಡ್ತಾರೆ. ಜಮಖಂಡಿ ಊರಿಗೆ ಹೋಗ್ಯಾರ, ಅಕ್ಕ ಜಮಖಂಡಿ ಊರಿಗೆ ಹೋಗ್ಯಾರ, ಜಮಖಂಡಿ ಊರಿಗೆ ಹೋಗ್ಯಾರ, ಕುಬಸದ ಅಂಗಡಿಗೆ ಹೋಗ್ಯಾರ, ಕುಬಸದ ತೇರ ಮೇಲೆ ಪಾರ್ವತಿ ಪರಮೇಶ್ವರ ಗೋಲ್ಗುಂಡಿ ಭದ್ರ ಈರನಗ ಅಕ್ಕ ಕುಬಸ ತಂದಾರ ಮಗಳಿಗೆ, ತಂದಾರ ಮಗಳಿಗೆ ಕುಬಸ ತಂದಾರ ಅಕ್ಕ ಈಜಾಪುರ ಊರಿಗೆ ಹೋಗ್ಯಾರ, ಅಕ್ಕ ಈಜಾಪುರ ಊರಿಗೆ ಹೋಗ್ಯಾರ, ಈಜಾಪುರ ಊರಿಗೆ ಹೋಗ್ಯಾರ, ಸಿರಿ ಅಂಗಡಿಗೆ ಹೋಗ್ಯಾರ, ಸಿರಿ ಸೆರಗಿನ ಮೇಲೆ ಪಾರ್ವತಿ ಪರಮೇಶ್ವರ ಗೋಲ್ಗುಂಡಿ ಈರ್ಭದ್ರ ಈರನಗ ನಿಂಬಿಗೊನೆಗಳು ಲಿಂಬಿ ಫಲಗಳು ಉಡಿಯ ತುಂಬಿರೆ, ನಿಂಬಿಗೊನೆಗಳು ಲಿಂಬಿ ಫಲಗಳು ಉಡಿಯ ತುಂಬಿರೆ, ಸಣ್ಣ ಬಾಳ ಸಿತವಿಗೆ ಹೂವ ಮುಡಸಿರೆ, ಸಣ್ಣ ಬಾಳ ಸಿಸವಿಗೆ ಹೂವ ಮುಡಸಿರೆ, ಸಣ್ಣ ಬಾಳ ಗೈಸಲಿಗೆ ಉಡಿಯ ತುಂಬಿರೆ, ಟೇಂಗಿನ ಕೊನೆಗಳು ಟೇಂಗಿನ ಪರಗಳು ಉಡಿಯ ತುಂಬಿರೆ, ಟೇಂಗಿನ ಕೊನೆಗಳು ಟೇಂಗಿನ ಪರಗಳು ಉಡಿಯ ತುಂಬಿರೆ, ಸಣ್ಣ ಬಾಳ ಸಿತವಿಗೆ ಹೂವ ಮುಡಸಿರೆ, ಸಣ್ಣ ಬಾಳ ಸಿತವಿಗೆ ಹೂವ ಮುಡಸಿರೆ, ಸಣ್ಣ ಬಾಳ ಸಿತವಿಗೆ ಹೂವ ಮುಡಿಸಿರೆ, ಅರಸಿನ ಕೊನೆಗಳು ಅರಸಿನ ಪರಗಳು ಉಡಿಯ ತುಂಬಿರೆ, ಅರಸಿನ ಕೊನೆಗಳು ಅರಸಿನ ಪರಗಳು ಉಡಿಯ ತುಂಬಿರೆ, ಸಣ್ಣ ಬಾಳ ಸಿತವಿಗೆ ಹೂವ ಮುಡಸಿರೆ, ಸಣ್ಣ ಬಾಳ ಸಿತವಿಗೆ ಹೂವ ಮುಡಸಿರೆ, ಸಣ್ಣ ಬಾಳ ಉಸಿಸವಿಗೆ ಉಡಿಯ ತುಂಬಿರೆ, ಕಾರಿ ಕೊನೆಗಳು ಕಾರಿ ಪಲಗಳು ಉಡಿಯ ತುಂಬಿರೆ, ಕಾರಿ ಕೊನೆಗಳು ಕಾರಿ ಪಲಗಳು ಉಡಿಯ ತುಂಬಿರೆ, ಸಣ್ಣ ಬಾಳ ಸಿತವಿಗೆ ಹೂವ ಮುಡಸಿರೆ, ಸಣ್ಣ ಬಾಳ ಸಿತವಿಗೆ ಹೂವ ಮುಡಸಿರೆ, ಸಣ್ಣ ಬಾಳ ಸಿಸವಿಗೆ ಉಡಿಯ ತುಂಬಿರೆ. ಅತ್ತ ನೀವೊಂದನ್ರಿ ಅವ್ರದ್ದು ಮುಗತನ್ರಿ ಅನ್ರಿ ನಾ ದನ್ ಅಕ್ಕ ಜಮಖಂಡಿ ಊರಿಗೆ ಹೋಗ್ಯಾರ, ಅಕ್ಕ ಜಮಖಂಡಿ ಊರಿಗೆ ಹೋಗ್ಯಾರ, ಜಮಖಂಡಿ ಊರಿಗೆ ಹೋಗ್ಯಾರ, ಕುಬಸದ ಅಂಗಡಿಗೆ ಹೋಗ್ಯಾರ, ಕುಬಸದ ತೇರ ಮೇಲೆ ಪಾರ್ವತಿ ಪರಮೇಶ್ವರ ಗೋಲ್ಗುಂಡಿ ಈರ್ಭದ್ರ ಈರನಗ ಅಕ್ಕ ಕುಬಸ ತಂದಾರ ಮಗಳಿಗೆ, ಅಕ್ಕ ಕುಬಸ ತಂದಾರ ಮಗಳಿಗೆ, ಅಕ್ಕ ಕುಬಸ ತಂದಾರ ಮಗಳಿಗೆ,
ಏಕ ಕುಬಸ ತಂದಾರ ಮಗಳಿಗೆ ಕೈ ಜಾಪುರೂರಿಗೆ ಹೋಗ್ಯಾರ ಕೈ ಜಾಪುರೂರಿಗೆ ಹೋಗ್ಯಾರ ಈ ಜಾಪುರೂರಿಗೆ ಹೋಗ್ಯಾರ ಸಿರಿ ಅಂಗಡಿಗೆ ಹೋಗ್ಯಾರ ಸಿರಿ ಸೆರಗಿನ ಮೇಲೆ ಸಿರಿ ಸೆರಗಿನ ಮೇಲೆ ಪಾರ್ವತಿ ಪರಮೇಶ್ವರ ಗೋಲ್ಗುಂಡಿ ಈರ್ಭದ್ರ ಈರನಗ ಏಕ ಸಿರಿ ತಂದಾರ ಮಗಳಿಗೆ ಏಕ ಸಿರಿ ತಂದಾರ ಮಗಳಿಗೆ ಏಕ ಸೀರೆ ತಂದಾರ ಮಗಳಿಗೆ ಏಕ ಸೀರೆ ತಂದಾರ ಮಗಳಿಗೆ ಏಕ ಸೊಲ್ಲಾಪುರೂರಿಗೆ ಹೋಗ್ಯಾರ ಏಕ ಸೊಲ್ಲಾಪುರೂರಿಗೆ ಹೋಗ್ಯಾರ ಸೊಲ್ಲಾಪುರೂರಿಗೆ ಹೋಗ್ಯಾರ ದಂಡಿ ಅಂಗಡಿಗೆ ಹೋಗ್ಯಾರ ದಂಡಿ ಮೇಲೆ ಪಾರ್ವತಿ ಪರಮೇಶ್ವರ ಗೋಲ್ಗುಂಡಿ ಈರ್ಭದ್ರ ಈರನಗ ಏಕ ದಂಡಿ ತಂದಾರ ಮಗಳಿಗೆ ಏಕ ದಂಡಿ ತಂದಾರ ಮಗಳಿಗೆ ಏಕ ದಂಡಿ ತಂದಾರ ಮಗಳಿಗೆ ಏಕ ದಂಡಿ ತಂದಾರ ಮಗಳಿಗೆ ಏಕ ತುಳಜಾಪುರೂರಿಗೆ ಹೋಗ್ಯಾರ ಏಕ ತುಳಜಾಪುರೂರಿಗೆ ಹೋಗ್ಯಾರ ತುಳಜಾಪುರೂರಿಗೆ ಹೋಗ್ಯಾರ ನಂತಿನ ಅಂಗಡಿಗೆ ಹೋಗ್ಯಾರ ನಂತಿನ ಮ್ಯಾಲ ಪಾರ್ವತಿ ಪರಮೇಶ್ವರ ಗೋಲ್ಗುಂಡಿ ಈರ್ಭದ್ರ ಈರನಗ ಏಕ ನಂತ ತಂದಾರ ಮಗಳಿಗೆ ಏಕ ನಂತ ತಂದಾರ ಮಗಳಿಗೆ ಏಕನಂತ ತಂದಾರ ಮಗಳಿಗೆ ಏಕನಂತ ತಂದಾರ ಮಗಳಿಗೆ ಏಕ ಪಂಡ್ರಾಪುರೂರಿಗೆ ಹೋಗ್ಯಾರ ಏಕ ಪಂಡ್ರಾಪುರೂರಿಗೆ ಹೋಗ್ಯಾರ ಪಂಡ್ರಾಪುರೂರಿಗೆ ಹೋಗ್ಯಾರ ಕೂಕಂ ಅಂಗಡಿಗೆ ಹೋಗ್ಯಾರ ಕೂಕಂ ಬರ್ನಿ ಮೇಲೆ ಪಾರ್ವತಿ ಪರಮೇಶ್ವರ ಗೋಲ್ಗುಂಡಿ ಈರ್ಭದ್ರ ಈರನಗ ಏಕ ಕೂಕಂ ತಂದಾರ ಮಗಳಿಗೆ ಏಕ ಕೂಕಂ ತಂದಾರ ಮಗಳಿಗೆ ಏಕ ಕುಂಕುಮ ಕುಂಕುಮ ತಂದಾರ ಮಗಳಿಗೆ ಏಕ ಕುಂಕುಮ ತಂದಾರ ಮಗಳಿಗೆ ಕಡಿಗನ ತಿರವುತ ಕೊಂಬನಲ್ಲಾಡುತ್ತ ಕಡಿಗನ ತಿರವುತ ಕೊಂಬನಲ್ಲಾಡುತ್ತ ಹೋದಳ ಗೋಪ್ಯಮ್ಮ ಗುಡನೇರೆ ಸೋನಿರೆ ಹೋದಳ ಗೋಪ್ಯಮ್ಮ ಗುಡನೇರೆ ಸೋನಿರೆ ಸೋನಿರೆ ಗುಡ್ಡದಾಗೂ ಹೋಗಿ ವಾಡಿউಲ ಮೇಯೊಳಗ ಗುಡ್ಡದಾಗುಲಿ ರಾಜ ಗುಡಗೊಡದ ಸೋನಿರೆ ಗುಡದಾಗುಲಿ ರಾಜ ಗುಡಗೊಡದ ಸೋನಿರೆ ಗುಡ್ಡದಾಗೂ ಹುಲಿ ರಾಜ ಗುಡಗೊಡದ ಕೇಳನ ಗುಡ್ಡದಾಗೂ ಹುಲಿ ರಾಜ ಗುಡಗೊಡದ ಕೇಳನ ನುಂಗತಿನ ಗೋಪಿ ಹಸವಾಗೆ ಸೋನಿರೆ ನುಂಗತಿನ ಗೋಪಿ ಹಸವಾಗೆ ಸೋನಿರೆ ನುಂಗರ ನುಂಗಕದ ನೀನೆರೆ ಗುಟ್ಟತಿ ಅವಳ ಬಣ್ಣದಂತ ಓರಿ ಕಂದಾಗ ಮಲಿ ಕುಡಿಸಿ ಬರತೀನ ಸೋನಿರೆ ಕಂದಾಗ ಮಲಿ ಕುಡಿಸಿ ಬರತೀನ ಸೋನಿರೆ ನೀ ಬರತಿ ಎಂಬುದು ನನಗೇನ ಭರವಸ ಬಲಗಯ ಬಾಸಿ ಕೊಟ್ಟೋಗ ಸೋನಿರೆ ಬಲಗಯ ಬಾಸಿ ಕೊಟ್ಟೋಗ ಸೋನಿರೆ ಬರ್ತೀನಂತ ಬಾಸಿ ಕೊಟ್ಟಾಳ ಗೋಪ್ಯಮ್ಮ ಸೋನಿರೆ ಬರ್ತೀನಂತ ಬಾಸಿ ಕೊಟ್ಟಾಳ ಗೋಪ್ಯಮ್ಮ ಸೋನಿರೆ ಕಂದಾಗ ಮಲಿ ಕುಡಿಸಿ ಹೇಳತಾಳ ಕಂದಾಗ ಮಲಿ ಕುಡಿಸಿ ಹೇಳತಾಳ ಓಟಿದ ಬನ್ನಿ ಹೋಗಿ ಓಡಗಿ ಮೇಯ ಬೇಡ ಬಿಸ ಬಡಗಿಲಿ ನಿನ್ನ ಬಡದಾರ ಸೋನಿರೆ ಬಿಸ ಬಡಗಿಲಿ ನಿನ್ನ ಬಡದಾರ ಸೋನಿರೆ ಹೋದಳ ಗೋಪ್ಯಮ್ಮ ಗುಡನೇರೆ ಸೋನಿರೆ ಹೋದಳ ಗೋಪ್ಯಮ್ಮ ಗುಡನೇರೆ ಸೋನಿರೆ
ಸೋ ನೀರೆ ತಾಯವ ಮುಂದ ಮುಂದ ಕಾರವ ಹಿಂದ ಹಿಂದ ಹೋದಳ ಗೋಪ್ಯಮ್ಮ ಗುಡನೇರೆ ಸೋ ನೀರೆ ಹೋದಳ ಗೋಪ್ಯಮ್ಮ ಗುಡನೇರೆ ಸೋ ನೀರೆ ಸೋ ನೀರೆ ಗುಡದಾಗುಲಿ ರಾಜ ಗುಡ ಬಡದ ಸೋ ನೀರೆ ಗುಡದಾಗುಲಿ ರಾಜ ಗುಡ ಬಡದ ಸೋ ನೀರೆ ಸೋ ನೀರೆ ನುಂಗತಿನ ಗೋಪಿ ಹಸವಾಗೆ ಸೋ ನೀರೆ ನುಂಗತಿನ ಗೋಪಿ ಹಸವಾಗೆ ಸೋ ನೀರೆ ಸೋ ನೀರೆ ನಮ್ಮವ್ವನ ನುಂಗಲಿ ಬೇಡ ನಾನೆರೆ ನುಂಗ ಹುಲಿ ರಾಜ ಸೋ ನೀರೆ ನನ್ನೆರೆ ನುಂಗ ಹುಲಿ ರಾಜ ಸೋ ನೀರೆ ಸೋ ನೀರೆ ನಿನ್ನನು ನುಂಗಲಿ ಬೇಡ ನಿಮ್ಮವ್ವನು ನುಂಗಲಿ ಬೇಡ ಬಾಲಗ ತಾಯಿ ಇರೋ ಹೋಗ ಸೋ ನೀರೆ ಕಂದಗ ತಾಯಿ ಇರೋ ಹೋಗ ಸೋ ನೀರೆ ಸೋ ನೀರೆ ಒಂದಂಬು ತಿಂಗಳಿಗೆ ಒಂದನ ಬಗಸೋಳ ಒಂದೇಲಿ ಉಡದ ಎಳಿ ಉಣಿಸಿ ಬಯಸೋಳ ಗರಬಿನಿನಾದಳ ಅರಜನನ ಸಾತಿಯಾಳ ಗರಬಿನಿನಾದಳ ರಜುದನ ಸತಿಯಾಳು ಗರ್ವಿನಾದಳ ಎರಡಂಬು ತಿಂಗಳಿಗೆ ಎರಡೇನ ಬಗಸೋಳ ಎರಡಂಬು ತಿಂಗಳಿಗೆ ಎರಡೇನ ಬಗಸೋಳ ಕಾಕಿ ಎರಡು ಅರಜುನ ಸತಿಯಾಳು ಗರ್ವಿನಾದಳ ಅರಜುನನ ಸತಿಯಾಳು ಗರ್ವಿನಾದಳ ಮೂರಂಬು ತಿಂಗಳಿಗೆ ಮೂರೇನ ಬಗಸೋಳ ಮೂರಂಬು ತಿಂಗಳಿಗೆ ಮೂರೇನ ಬಗಸೋಳ ಮೂಡಲದ ನೀರ ತಿಳಿಯ ನೀರ ಅರಜುನ ಸತಿಯಾಳು ಗರ್ವಿನಾದಳು ಅರಜುನನ ಸತಿಯಾಳು ಗರ್ವಿನಾದಳು ಕೊಂಬು ತಿಂಗಳಿಗೆ ನಾಕೆನ ಬಗುಶಾಳ ನಾಕೆಂಬು ತಿಂಗಳಿಗೆ ನಾಕೆನ ಬಗುಶಾಳ ಕಾಕಿ ಹಣ್ಣ ಕೈಯ ತುಂಬೆ ಅರ್ಜುನನ ಸತಿಯಾಳ ಗ್ರಾಮೀಣ ಆದಳ ಅರ್ಜುನನ ಸತಿಯಾಳು ಗರ್ವಿನಾದಳು ಐದಂಬು ತಿಂಗಳಿಗೆ ಐದನೇನ ಬಗುಶಾಳ ಐದಂಬು ತಿಂಗಳಿಗೆ ಐದನ ಬಗುಶಾಳ ಕಡಿಯ ಬಳಿಯ ಕೊಯ್ದ ಮಲಿಗೆ ನೆನೆದ ಕೊಯ್ದ ಮಲಿಗೆ ನೆನೆದಂಡಿ ಕಟ್ಟಿನ ಹೌದ ಬಳಿಯದೈತೆ ನಾನು ಬರ್ತೀನಿ ನಾನು ಆಡ್ತೀನಿ ಐದಂಬು ತಿಂಗಳಿಗೆ ಐದನ ಬಗಸ್ಯಾಳ ಐದನ ಬಗಸ್ಯಾಳ ಕೊಯ್ದ ಮಲಿಗೆ ನೆನೆಯ ದಾಂಡಿ ಕಟ್ಟಿ ನಂಬುವಳ ಕೊಯ್ದ ಮಲಿಗೆ ನೆನೆಯ ದಾಂಡಿ ಕಟ್ಟಿ ನಂಬುವಳ ಕೊಯ್ದ ಮಲ್ಲಿಗೆ ನೆನೆ ದಂಡೆ ಕಟ್ಟಿ ನಂಬುವಳ ಆರಂಭು ತಿಂಗಳಿಗೆ ಅರೆನ ಬಗಸ್ಯಾಳ ಅರೆನ ಬಗಸ್ಯಾಳ ಹಾರಕದ ಬಾನ ಕೆನಿಯ ಮಸರ ತಿಂಡೆ ನಂಬುವಳ ಹಾರಕದ ಬಾನ ಕೆನಿಯ ಮಸರ ತಿಂಡೆ ನಂಬುವಳ ಆರೆದು ಬಾಣ ಕೆನೆಯ ಮಸರ ತಿಂದೆ ನಂಬುವಳ ಏಳಂಬು ತಿಂಗಳಿಗೆ ಏಳನ ಬಗಸ್ಯಾಳ ಏಳನ ಬಗಸ್ಯಾಳ ಚಳಿ ಕಳವಾರಿ ತಾವರಿಗೆ ವಾದೆ ನಂಬುವಳ ಹೇಳಿ ಕಳವಾರಿ ತಾವರಿಗೆ ವಾದೆ ನಂಬುವಳ ಹೇಳಿ ಕಳೆವಾಳ ತವರಿಗೆ ವಾದೆ ನಂಬುವಳ ಎಂಟಂಬು ತಿಂಗಳಿಗೆ ಎಂಟನ ಬಗಸ್ಯಾಳ ಎಂಟನ ಬಗಸ್ಯಾಳ ಕಂಟುಲಿಯತ್ತ ಕರಿಯ ಬರೆ ವಾದೆ ನಂಬುವಳ ಕಂಟುಲಿಯತ್ತ ಕರಿಯ ಬರೆ ವಾದೆ ನಂಬುವಳ ಕಂಟುಲಿಯತ್ತ ಕರಿ ಬರಲೆ ವಾದೆ ನಂಬುವಳ ಒಂಬತ್ತು ತಿಂಗಳಿಗೆ ಒಂಬತ್ತನ ಬಗಸ್ಯಾಳ ಒಂಬತ್ತನ ಬಗಸ್ಯಾಳ ಸಂದ ಸಂಧ್ಯಾಲ ಕಿರಿಯ ಬ್ಯಾನೆ ಹಡದಿ ನಂಬುವಳ
ಸಂದ ಸಂದೆಲ ಕಿರಿಯ ಬ್ಯಾನಿ ಹಡದಿ ನಂಬೋಳ ಸಂದೆ ಸಂದೆಲ್ಲ ಕಿರಿ ಬೆನೆ ಹಡದಿ ನಂಬುವಳ ಅಲ್ಲಿ ಕಟ್ಟಿರು ಲಿಂಗಕ ಮಂಗಳ ಕಟ್ಟಿರು ಲಿಂಗದ ಎಡಬಾಲ ಇರುವಂತ ದುಷ್ಟ ಮರ್ತಿ ನಿನಗ ಮಂಗಳ ಕತಿ ಕಾಲಿಗೆ ಮಂಗಳ ಲಿ ಕಟ್ಟಿರು ಲಿಂಗಕ ಮಂಗಳ ಲಿ ಕಟ್ಟಿರು ಲಿಂಗಕ ಮಂಗಳ ಕಟ್ಟಿರು ಲಿಂಗದ ಎಡಬಾಲ ಇರುವಂತ ದುಷ್ಟ ಮರ್ತಿ ನಿನಗ ಮಂಗಳ ಮಂಗಳ ಹಾದಿ ಹೋಗಾಗ ಮಂಗಳ ಅಲ್ಲಿ ಭೇದ ಬಾಲರ್ಗಿ ಮಂಗಳ ಅಲ್ಲಿ ಭೇದ ಬಾಲರ್ಗಿ ಮಂಗಳ ಆದಿದ್ದು ಗುರುಸ್ವಾಮಿ ತಾವಲ್ಲ ಹಾದಿ ಮರ್ತು ನಿನಗ ಮಂಗಳ ಆದಿದ್ದು ಗುರುಸ್ವಾಮಿ ತಾವಲ್ಲ ಹಾದಿ ಮರ್ತು ನಿನಗ ಮಂಗಳ ವಾದೀಸ ಮಂಗಳ ಕಾಶಿ ರಾಮೇಶ್ವರಗ ಮಂಗಳ ಅಲ್ಲಿ ಚಂದ್ರವ ತಾಯಿಗಿ ಮಂಗಳ ಅಲ್ಲಿ ಚಂದ್ರವ ತಾಯಿಗಿ ಮಂಗಳ ಚಂದ್ರವ ತಾಯಿ ನಿನ್ನ ಎಡಬಾಲ ಇರುವಂತ ಮುಪ್ಪಿನ ತಂದೆ ನಿನಗ ಮಂಗಳ ಅಲ್ಲಿ ಚಂದ್ರವ ತಾಯಿಗೆ ಮಂಗಳ